ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ತಯಾರಿಯ ಭಾಗವಾಗಿ ಭಾಷಾಂತರ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 24ನೇ ಕ್ಲಾಸನ್ನು ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 23 ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಇನ್ನೂ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಹಳೆಯ ಕ್ಲಾಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ. ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಟ್ರಾನ್ಸ್ಲೇಷನ್ ಕ್ಲಾಸಸ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಕ್ಲಾಸ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ ಇಂಗ್ಲೀಷ್ನಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಕನ್ನಡಕ್ಕೆ ಭಾಷಾಂತರ ಅಂದರೆ ಟ್ರಾನ್ಸ್ಲೇಷನ್ ಮಾಡಬೇಕಾಗುತ್ತೆ. ಸೊ ಟ್ರಾನ್ಸ್ಲೇಷನ್ ಮಾಡಬೇಕು ಅಥವಾ ಭಾಷಾಂತರ ಮಾಡಬೇಕು ಅಂತಂದರೆ ಎರಡು ಅಂಶಗಳು ಪ್ರಮುಖವಾಗುತ್ತೆ. ಒಂದು ಗ್ರಾಮ್ಯಾಟಿಕಲ್ ನಾಲೆಡ್ಜ್ ಇರಬೇಕಾಗುತ್ತೆ, ಹಾಗೆ ಎರಡನೇದಾಗಿ ಪದಗಳ ಸಂಗ್ರಹ ಇರಬೇಕಾಗುತ್ತೆ. ಹಾಗೆ ಇವತ್ತಿನ ಒಂದು ಟ್ರಾನ್ಸ್ಲೇಷನ್ ಡಿಸ್ಕಸ್ ಮಾಡುವಾಗ ಯಾವುದಾದ್ರೂ ಕಠಿಣ ಪದಗಳು ಅಂದರೆ ಅದರ ಅರ್ಥ ನಿಮಗೆ ಗೊತ್ತಿರಲಿಲ್ಲ ಅಂತಂದರೆ ಸೊ ಒಂದು ಪುಸ್ತಕದಲ್ಲಿ ಒಂದು ವರ್ಡ್ಸ್ ಕಲೆಕ್ಷನ್ಗೆ ಏನು ಪುಸ್ತಕವನ್ನು ಮಾಡಿದ್ದೀರಾ ಅದರಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರಥಮ ಲೈನನ್ನು ನೋಡೋಣ. ಫಸ್ಟ್ ಲೈನ್ ಏನಿದೆ, ಇಂಡಿಯಾ ಹ್ಯಾಸ್ ಹ್ಯಾಡ್ ಅ ಫ್ರೆಂಡ್ಲಿ ರಿಲೇಷನ್ಶಿಪ್ ವಿತ್ ಅಫ್ಘಾನಿಸ್ತಾನ್ ಫ್ರಮ್ ಪಾಸ್ಟ್ 20 years. ಸೊ ಭಾರತ, ಇಂಡಿಯಾ ಅಂತಂದರೆ ಭಾರತ ಅಲ್ವಾ. ಸೊ ಫ್ರೆಂಡ್ಲಿ ರಿಲೇಷನ್ಶಿಪ್ ಅಂತಂದರೆ ಕನ್ನಡದಲ್ಲಿ ಏನಂತಾರೆ, ಒಂದು ಸೌಹಾರ್ದತೆ, ಒಂದು ಸೌಹಾರ್ದ ಸಂಬಂಧ ಅಂತ ಕನ್ನಡದಲ್ಲಿ ಕರೀತಾರೆ. ಈ ಒಂದು ಲೈನನ್ನು ಟ್ರಾನ್ಸ್ಲೇಟ್ ಮಾಡೋಣ. 20 ವರ್ಷಗಳಿಂದ, ಫ್ರಮ್ ಪಾಸ್ಟ್ 20 years ಅಂತಂದರೆ 20 ವರ್ಷಗಳಿಂದ ಅಫ್ಘಾನಿಸ್ತಾನದೊಂದಿಗೆ ಭಾರತವು ಸೌಹಾರ್ದ ಸಂಬಂಧ ಅಂದರೆ ಫ್ರೆಂಡ್ಲಿ ರಿಲೇಷನ್ಶಿಪ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಸೌಹಾರ್ದ ಸಂಬಂಧವನ್ನು ಹೊಂದಿತ್ತು ಅಂತ ಕೊಟ್ಟಿದ್ದಾರೆ. ಎರಡನೇ ಲೈನನ್ನು ನೋಡೋಣ. ದೇರ್ ಆರ್ ನೌ ತಾಲಿಬಾನ್ ಲೆಡ್ ಗವರ್ನಮೆಂಟ್ ಫಾರ್ಮೇಷನ್ ಎಫರ್ಟ್ಸ್ ವರ್ ಗೋಯಿಂಗ್ ಆನ್. ದೇರ್ ಆರ್ ನೌ, ಅಲ್ಲಿ ಎಲ್ಲಿ ಅಂತಂದರೆ ಅಲ್ಲಿ, ದೇರ್ ಆರ್ ನೌ ತಾಲಿಬಾನ್ ಲೆಡ್ ಗವರ್ನಮೆಂಟ್ ಫಾರ್ಮೇಷನ್ ಎಫರ್ಟ್ಸ್ ವರ್ ಗೋಯಿಂಗ್ ಆನ್ ವಿತ್ ಪಾಕಿಸ್ತಾನ್ ಆ್ಯಂಡ್ ಚೈನಾ ಗೆಟಿಂಗ್ ಕ್ಲೋಸರ್ ಟು ದ್ಯಾಟ್ ಕಂಟ್ರಿ. ದ್ಯಾಟ್ ಕಂಟ್ರಿ ಅಂದರೆ ಯಾವ ಕಂಟ್ರಿ? ಅಫ್ಘಾನಿಸ್ತಾನ್. ಸೊ ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನ್ ಮತ್ತು ಚೈನಾ ಗೆಟಿಂಗ್ ಕ್ಲೋಸರ್, ಒಂದು ಹತ್ತಿರ ಆಗ್ತಾ ಇವೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಲೈನನ್ನು ಟ್ರಾನ್ಸ್ಲೇಟ್ ಮಾಡೋಣ. ಇದೀಗ ಅಲ್ಲಿ, ದೇರ್ ಆರ್, ಇದೀಗ ಅಲ್ಲಿ. ಸೊ ತಾಲಿಬಾನ್ ನೇತೃತ್ವದ ಸರ್ಕಾರ ರಚನೆಯ ಪ್ರಯತ್ನಗಳು, ಅದು ತಾಲಿಬಾನ್ ಲೆಡ್ ಅಂತಂದರೆ ತಾಲಿಬಾನ್ ನೇತೃತ್ವದ ಅಂತ ಆಗುತ್ತೆ. ತಾಲಿಬಾನ್ ನೇತೃತ್ವದ ಸರ್ಕಾರ ರಚನೆಯ ಪ್ರಯತ್ನಗಳು, ಪ್ರಯತ್ನಗಳು ಅಂತಂದರೆ ಎಫರ್ಟ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಎಫರ್ಟ್ಸ್ ನಡೆಯುತ್ತಿದ್ದು ಆ ದೇಶಕ್ಕೆ, ಯಾವ ದೇಶಕ್ಕೆ? ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನ್ ಮತ್ತು ಚೀನಾ ಹತ್ತಿರವಾಗುತ್ತಿದೆ ಅಥವಾ ವಾಗುತ್ತಿವೆ. ಸೊ ಇದು ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ತಾಲಿಬಾನ್ ಲೆಡ್ ಗವರ್ನಮೆಂಟ್ ಅಂತಂದರೆ ತಾಲಿಬಾನ್ ನೇತೃತ್ವದ ಒಂದು ಸರ್ಕಾರ ರಚನೆಯ ಒಂದು ಪ್ರಯತ್ನಗಳು ನಡೀತಾ ಇದೆ, ಎಫರ್ಟ್ಸ್ಗಳು ನಡೀತಾ ಇದೆ. ಸೊ ಈ ಒಂದು ಸಮಯದಲ್ಲಿ ಚೈನಾ ಮತ್ತು ಪಾಕಿಸ್ತಾನ ಏನು ಮಾಡ್ತಾ ಇದೆ, ಒಂದು ತಾಲಿಬಾನ್ ನೇತೃತ್ವದ ಸರ್ಕಾರಕ್ಕೆ ಒಂದು ಹತ್ತಿರವಾಗ್ತಾ ಇವೆ ಅಂತ ಕೊಟ್ಟಿದ್ದಾರೆ. ಮುಂದಿನ ಲೈನನ್ನು ನೋಡೋಣ. ಇಂಡಿಯಾ ಹ್ಯಾಸ್ ನಾಟ್ ಮೇಡ್ ಇಟ್ಸ್ ಸ್ಟ್ಯಾನ್ಸ್ ಕ್ಲಿಯರ್ ಇನ್ ದ ಚೇಂಜ್ಡ್ ಸಿಚುವೇಶನ್. ಸೊ ಚೇಂಜ್ಡ್ ಸಿಚುವೇಶನ್ ಅಂತಂದರೆ ಒಂದು ಬದಲಾದಂತಹ ಪರಿಸ್ಥಿತಿಯಲ್ಲಿ ಅಂತ ಆಗುತ್ತೆ. ಸೊ ಸ್ಟ್ಯಾನ್ಸ್ ಅಂತಂದರೆ ನಿಲುವು ಅಥವಾ ನಿಲುವು ಆಗುತ್ತೆ. ನಿಲುವು ಅಂತಂದರೆ ನಮ್ಮ ಒಂದು ಅಭಿಪ್ರಾಯ, ನಿಲುವು ಅಂತ ಕರಿತೀವಿ. ಈ ಒಂದು ಲೈನನ್ನು ಟ್ರಾನ್ಸ್ಲೇಟ್ ಮಾಡೋಣ. ಸೊ ಬದಲಾದಂತಹ ಪರಿಸ್ಥಿತಿಯಲ್ಲಿ, ಒಂದು ಚೇಂಜ್ಡ್ ಸಿಚುವೇಶನಲ್ಲಿ ಭಾರತ ತನ್ನ ನಿಲುವು ಅಂತಂದರೆ ಸ್ಟ್ಯಾನ್ಸ್ ಆಗುತ್ತೆ. ಸೊ ತನ್ನ ಒಂದು ನಿಲುವನ್ನು, ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿಲ್ಲ ಅಂತ ಆಗುತ್ತೆ, ನಾಟ್ ಕ್ಲಿಯರ್ಡ್. ಮುಂದಿನ ಲೈನ್ ನೋಡಿ. ಅಪೋಸಿಂಗ್ ಟು ತಾಲಿಬಾನ್ ರೆಸಿಮೆ ಅಂತಂದರೆ ಆಡಳಿತ ಅಂತ ಆಗುತ್ತೆ. ಇವನ್ ಅದು ಬೇರೆ ವರ್ಡನ್ನು ಕೂಡ ಹಾಕ್ಬೋದು, ಅಡ್ಮಿನಿಸ್ಟ್ರೇಷನ್ ಅಂತ ಕೂಡ ಹಾಕ್ಬೋದು, ಅಡ್ಮಿನಿಸ್ಟ್ರೇಷನ್ ಅಂತ. ಸೊ ಅಪೋಸಿಂಗ್ ಟು ತಾಲಿಬಾನ್ ರೆಸಿಮೆ ಇನ್ ಮುಸ್ಲಿಂ ಕಂಟ್ರಿ, ಮುಸ್ಲಿಂ ದೇಶದಲ್ಲಿ ತಾಲಿಬಾನ್ ರೆಸಿಮೆ, ತಾಲಿಬಾನ್ ಆಡಳಿತವನ್ನು ಧಿಕ್ಕರಿಸಿ, ಅಪೋಸಿಂಗ್ ಅಂತಂದರೆ ಧಿಕ್ಕರಿಸೋದು. ಸೊ ಥೌಸಂಡ್ಸ್ ಆಫ್ ಅಫ್ಘನ್ಸ್, ಸಾವಿರಾರು ಅಫ್ಘನ್ಸ್ ರೆಡಿ ಟು ಲೀವ್ ದ ಕಂಟ್ರಿ, ದೇಶವನ್ನು ಬಿಡೋಕೆ ರೆಡಿಯಾಗಿದ್ದಾರೆ. ಈ ಒಂದು ಲೈನನ್ನು ಟ್ರಾನ್ಸ್ಲೇಟ್ ಮಾಡಿ. ಮುಸ್ಲಿಂ ರಾಷ್ಟ್ರದಲ್ಲಿ, ಮುಸ್ಲಿಂ ಕಂಟ್ರಿಯಲ್ಲಿ ತಾಲಿಬಾನ್ ಆಡಳಿತವಲ್ಲದೆ ಅಥವಾ ಒಪ್ಪದೆ ಸಾವಿರಾರು ಸಂಖ್ಯೆಯಲ್ಲಿ ಅಫ್ಘನ್ನರು ದೇಶ ತೊರೆಯಲು ಸಜ್ಜಾಗಿದ್ದಾರೆ ಅಂತ ಆಗುತ್ತೆ. ತೊರೆಯಲು ಅಂತಂದರೆ ಲೀವ್ ದ ಕಂಟ್ರಿ, ರೆಡಿ ಟು ಲೀವ್ ದ ಕಂಟ್ರಿ. ಮುಂದಿನ ಲೈನ್ ನೋಡಿ.
ಫಾರಿನ್ ಮಿನಿಸ್ಟರ್ ಅಂತಂದ್ರೆ ವಿದೇಶಾಂಗ ಸಚಿವರು ಅಂತ ಆಗುತ್ತೆ ಇದರ ಅರ್ಥ. ಸೊ ಎಸ್ ಜೈಶಂಕರ್ ಯಾರಿದ್ದಾರೆ ಪ್ರೆಸೆಂಟ್ ಭಾರತದ ಒಂದು ವಿದೇಶಾಂಗ ಸಚಿವರು ಎಸ್ ಜೈಶಂಕರ್ ಅವರಿದ್ದಾರೆ. ಸೊ ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್ ಸೆಡ್ ದ್ಯಾಟ್ ಬ್ರಿಂಗಿಂಗ್ ಇಂಡಿಯನ್ಸ್ ಸೇಫ್ಲಿ ಫ್ರಮ್ ದೇರ್ ಅಂತಂದ್ರೆ ಎಲ್ಲಿಂದ, ಅಫ್ಘಾನಿಸ್ತಾನದಿಂದ, ಈಸ್ ಅವರ್ ಓನ್ಲಿ ಪ್ರಿಫರೆನ್ಸ್ ನೌ. ಸೊ ಎಸ್ ಜೈಶಂಕರ್ ಅವರು ಏನು ಹೇಳ್ತಾ ಇದ್ದಾರೆ, ಸೆಡ್ ದ್ಯಾಟ್ ಬ್ರಿಂಗಿಂಗ್ ಇಂಡಿಯನ್ಸ್ ಭಾರತೀಯರನ್ನ ಕರೆ ತರೋದು, ಸೇಫ್ಲಿ ಅಂತಂದ್ರೆ ಸುರಕ್ಷಿತವಾಗಿ ಅಂತ ಆಗುತ್ತೆ, ಫ್ರಮ್ ದೇರ್ ಎಲ್ಲಿಂದ, ಅಫ್ಘಾನಿಸ್ತಾನದಿಂದ, ಈಸ್ ಅವರ್ ಓನ್ಲಿ ಪ್ರಿಫರೆನ್ಸ್ ಅಂತಂದ್ರೆ ಸದ್ಯದ ಒಂದು ನಾವು ಯಾವುದಕ್ಕೆ ಒಂದು ಮಹತ್ವ ಕೊಡ್ತಾ ಇದ್ದೀವಿ, ಪ್ರಿಫರೆನ್ಸ್ ಅಂತಂದ್ರೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂತಂದ್ರೆ ಸೊ ಭಾರತೀಯರನ್ನ ಕರೆ ತರೋದೇ ನಮ್ಮ ಮೊದಲ ಆದ್ಯತೆ ಅಂತ ಆಗುತ್ತೆ ಕನ್ನಡದಲ್ಲಿ, ಆದ್ಯತೆ. ಸೊ ಈ ಒಂದು ಲೈನ್ ಅನ್ನು ಟ್ರಾನ್ಸ್ಲೇಟ್ ಮಾಡೋಣ. ಸೊ ಸದ್ಯಕ್ಕೆ ಅಲ್ಲಿಂದ ಭಾರತೀಯರನ್ನ, ಅಫ್ಘಾನಿಸ್ತಾನದಿಂದ ಭಾರತೀಯರನ್ನ ಸುರಕ್ಷಿತವಾಗಿ ಕರೆ ತರುವುದಷ್ಟೇ, ಸುರಕ್ಷಿತವಾಗಿ ಅಂತಂದ್ರೆ ಸೇಫ್ಲಿ ಕರೆ ತರುವುದಷ್ಟೇ ಆದ್ಯತೆ, ಪ್ರಿಫರೆನ್ಸ್ ಅಂತ ಆಗುತ್ತೆ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಅಂತ ಆಗುತ್ತೆ. ಇದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಆಗುತ್ತೆ. ಸೊ ಇವಾಗ ಪ್ರಮುಖ ಪದಗಳನ್ನು ನೋಡ್ಕೊಳ್ಳೋಣ, ಯಾವುದು ಪದಗಳು ಇಂಪಾರ್ಟೆಂಟ್ ಆಗುತ್ತೆ ಸಾಧ್ಯವಾದರೆ ನೋಟ್ ಡೌನ್ ಮಾಡ್ಕೊಳ್ಳಿ, ಇಫ್ ಇನ್ ಕೇಸ್ ನಿಮಗೆ ಅದರ ಅರ್ಥ ಗೊತ್ತಿರಲಿಲ್ಲ ಅಂತಂದ್ರೆ. ಫ್ರೆಂಡ್ಲಿ ರಿಲೇಶನ್ಶಿಪ್ ಅಂತಂದ್ರೆ ಏನಾಗುತ್ತೆ, ಒಂದು ಸೌಹಾರ್ದತೆ ಅಂತ ಆಗುತ್ತೆ, ಸೌಹಾರ್ದ ಸಂಬಂಧ ಆಗುತ್ತೆ. ಸೊ ಅಫ್ಘಾನಿಸ್ತಾನ್ ಫ್ರಮ್ ಪಾಸ್ಟ್ 20 ಇಯರ್ಸ್ ಕಳೆದ 20 ವರ್ಷಗಳಲ್ಲಿ ದೇರ್ ಆರ್ ನೌ ತಾಲಿಬಾನ್ ಲೆಡ್ ಗವರ್ನಮೆಂಟ್ ಅಂತಂದ್ರೆ ತಾಲಿಬಾನ್ ನೇತೃತ್ವದ ಸರ್ಕಾರ. ಫಾರ್ಮೇಷನ್ ಅಂತಂದ್ರೆ ರಚನೆ ಮಾಡೋದು, ಫಾರ್ಮೇಷನ್ ಅಂತಂದ್ರೆ ಏನು, ರಚನೆ ಮಾಡೋದಕ್ಕೆ ಫಾರ್ಮೇಷನ್ ಅಂತ ಕರೀತಾರೆ. ಎಫರ್ಟ್ಸ್ ಅಂತಂದ್ರೆ ಪ್ರಯತ್ನ ಅಂತ ಆಗುತ್ತೆ, ಎಫರ್ಟ್ಸ್ ಅಂತಂದ್ರೆ ಪ್ರಯತ್ನ. ಸೊ ಗೆಟಿಂಗ್ ಕ್ಲೋಸರ್ ಅಂತಂದ್ರೆ ಹತ್ತಿರವಾಗೋದು. ಇಂಡಿಯಾ ಹ್ಯಾಸ್ ನಾಟ್ ಮೇಡ್ ಇಟ್ಸ್ ಸ್ಟ್ಯಾನ್ಸ್ ಕ್ಲಿಯರ್, ತನ್ನ ಸ್ಟ್ಯಾನ್ಸ್ ಅಂತಂದ್ರೆ ನಿಲುವು, ನನ್ನ ಒಂದು ಅಭಿಪ್ರಾಯ ನಿಲುವು ಅಂತ ಆಗುತ್ತೆ. ಸ್ಟ್ಯಾನ್ಸ್ ಕ್ಲಿಯರ್, ತನ್ನ ಒಂದು ಅಭಿಪ್ರಾಯವನ್ನ ನಿಲುವನ್ನ ಸ್ಪಷ್ಟಪಡಿಸಿಲ್ಲ. ಇನ್ ದ ಚೇಂಜ್ಡ್ ಸಿಚುವೇಶನ್, ಬದಲಾದಂತಹ ಪರಿಸ್ಥಿತಿಯಲ್ಲಿ. ಅಪೋಸಿಂಗ್ ಟು ತಾಲಿಬಾನ್ ರೆಸಿಮೆ ಅಂತಂದ್ರೆ ತಾಲಿಬಾನ್ ಆಡಳಿತ ಅಂತ ಆಗುತ್ತೆ. ರೆಸಿಮೆ ಅಂದ್ರೆ ಆಡಳಿತ, ಸ್ವಲ್ಪ ಸ್ಟ್ಯಾಂಡರ್ಡ್ ವರ್ಡ್ ಆಗುತ್ತೆ. ಅಡ್ಮಿನಿಸ್ಟ್ರೇಷನ್ ಅಂತ ಕೂಡ ನೀವು ಯೂಸ್ ಮಾಡ್ಬೋದು, ತಾಲಿಬಾನ್ ಅಡ್ಮಿನಿಸ್ಟ್ರೇಷನ್, ತಾಲಿಬಾನ್ ಗವರ್ನಮೆಂಟ್ ಅಂತ ಕೂಡ ಯೂಸ್ ಮಾಡ್ಬೋದು. ಸೊ ಮುಸ್ಲಿಂ ದೇಶದಲ್ಲಿ ಥೌಸಂಡ್ಸ್ ಆಫ್ ಪೀಪಲ್, ಅಪೋಸಿಂಗ್ ಅಂತಂದ್ರೆ ಅದಕ್ಕೆ ಧಿಕ್ಕರಿಸ್ತಾ ಇದ್ದಾರೆ, ಅವ್ರಿಗೆ ಒಂದು ಅಪೋಸ್ ಮಾಡ್ತಾ ಇದ್ದಾರೆ, ನಮಗೆ ಬೇಡ ತಾಲಿಬಾನ್ ಆಡಳಿತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ, ಮುಸ್ಲಿಂ ದೇಶದ ನಾಗರಿಕರೇ ಹೇಳ್ತಾ ಇದ್ದಾರೆ. ಥೌಸಂಡ್ಸ್ ಆಫ್ ಅಫ್ಘನ್ಸ್, ಸಾವಿರಾರು ಅಫ್ಘನ್ನರು ರೆಡಿ ಟು ಲೀವ್ ದ ಕಂಟ್ರಿ, ದೇಶವನ್ನ ಬಿಡೋಕೆ, ಲೀವ್ ದ ಕಂಟ್ರಿ ಅಂತಂದ್ರೆ ದೇಶವನ್ನ ತೊರೆಯೋಕೆ ರೆಡಿಯಾಗಿದ್ದಾರೆ. ಫಾರಿನ್ ಮಿನಿಸ್ಟರ್, ವಿದೇಶಾಂಗ ಸಚಿವರು ಎಸ್ ಜೈಶಂಕರ್ ಹೇಳ್ತಾರೆ ಏನಂತ, ಬ್ರಿಂಗಿಂಗ್ ಇಂಡಿಯನ್ಸ್, ಭಾರತೀಯರನ್ನ ಕರೆ ತರೋದು, ಬ್ರಿಂಗಿಂಗ್ ಅಂತಂದ್ರೆ ಕರೆ ತರೋದು ಅಂತ ಆಗುತ್ತೆ. ಸೇಫ್ಲಿ ಅಂತಂದ್ರೆ ಸುರಕ್ಷಿತವಾಗಿ, ಫ್ರಮ್ ದೇರ್ ಎಲ್ಲಿಂದ, ಅಲ್ಲಿಂದ, ಈಸ್ ಅವರ್ ಓನ್ಲಿ ಪ್ರಿಫರೆನ್ಸ್, ಸದ್ಯದ ಒಂದು ಆದ್ಯತೆ ಏನು ಅಂತಂದ್ರೆ ಕೇವಲ ಭಾರತೀಯರನ್ನ ಕರೆ ತರೋದೇ ನಮ್ಮ ಓನ್ಲಿ ಪ್ರಿಫರೆನ್ಸ್ ನೌ ಅಟ್ ಪ್ರೆಸೆಂಟ್, ಸದ್ಯಕ್ಕೆ ನಮ್ಮ ಒಂದು ಪ್ರಿಫರೆನ್ಸ್ ಏನು, ಭಾರತೀಯರನ್ನ ಕರೆ ತರೋದು ಅಂತ ಆಗುತ್ತೆ. ಇವು ಇಂಪಾರ್ಟೆಂಟ್ ಪದಗಳು ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಒಂದು ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSIಗೆ, PCಗೆ, SDAಗೆ ಟೆಸ್ಟ್ ಸಿರೀಸ್ ನಡೀತಾ ಇದೆ, ದಯವಿಟ್ಟು ವಿತೌಟ್ ಮಿಸ್ ವಾಚ್ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ 850 ರೂಪೀಸ್ಗೆ PSI ಕೋರ್ಸನ್ನು, 450 ರೂಪೀಸ್ಗೆ PC ಕೋರ್ಸನ್ನು, 650 ರೂಪೀಸ್ಗೆ SDA ಕೋರ್ಸನ್ನು ಲಾಂಚ್ ಮಾಡುತ್ತೇವೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ. ಬೋತ್ ಮೀಡಿಯಮಲ್ಲಿ ಅವೈಲೇಬಲ್ ಇರುತ್ತೆ. ಪರೀಕ್ಷೆಗಳ PDF ಅವೈಲೇಬಲ್ ಇರುತ್ತೆ. ಹಾಗೆ ಎಸ್ಸೆ ಕೂಡ ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ರಿಜಿಸ್ಟರ್ ಆಗೋ ವಿಧಾನ ಏನು ಅಂತಂದ್ರೆ 850 ಆರ್ 450 ಆರ್ 650 ಫೋನ್ ಪೇ ಆರ್ ಗೂಗಲ್ ಪೇ ಮಾಡಿ. ಸ್ಕ್ರೀನ್ ಶಾಟ್ ನಿಮ್ಮ ಹೆಸರು, ಸಿವಿಲ್ PSI 2021 ಆರ್ PC 2021 ಆರ್ SDA 2021 ಅಂತ ಹೇಳಿ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡುವುದರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಬಹುದು. ಇವನ್ ಟೆಲಿಗ್ರಾಮ್ ಅಲ್ಲಿ ಜಾಯಿನ್ ಟು ಲರ್ನ್ ಅಂತ ಸರ್ಚ್ ಮಾಡಿದ್ರು ಕೂಡ ಚಾನಲ್ ಸಿಗುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗಿ. ಹಾಗೆ ಇವನ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಜಾಯಿನ್ ಟು ಲರ್ನ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.